ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಟಿ ಟಿ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ಮೋಸ್ಟ್ ಆಸ್ಕ್ ಕ್ವೆಶನ್ಸ್ ಬಂದ್ಬಿಟ್ಟು ಫೈನಲ್ ಕೀ ಆನ್ಸರ್ಸ್ ಯಾವಾಗ, ರಿಸಲ್ಟ್ ಯಾವಾಗ ಬರುತ್ತೆ, ಫೈನಲ್ ಕೀ ಆನ್ಸರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಲೇಟೆಸ್ಟ್ ಅಪ್ಡೇಟ್ ಏನು ಯಾವಾಗ ಬರ್ಬೋದು, ಎಕ್ಸ್ಪೆಕ್ಟೆಡ್ ಡೇಟ್ ಏನಾಗಿದೆ ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಅಬ್ಜೆಕ್ಷನ್ ಸಲ್ಲಿಸಿ ನಿಮಗೆ ಅಫಿಷಿಯಲ್ ಕೀ ಆನ್ಸರ್ಸ್ ಕೂಡ ಬರಬೇಕಾಗುತ್ತೆ. ನಿಮಗೆ ಕಾಲ್ ಟಿ ಇಟ್ಟಿದ್ದು ನಿಮಗೆ ಒಂದು ಕೀ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ನಂತರ ಅದನ್ನು ವೆರಿಫೈ ಮಾಡಿ ನಿಮಗೆ ಗ್ರೇಸ್ ಅಂಕ ಸಿಗುತ್ತೆ ಅಲ್ವಾ ಅಂತ ಹೇಳಿ ನಿಮಗೆ ಫೈನಲ್ ಕೀ ಆನ್ಸರ್ಸ್ ನಿಮಗೆ ಪ್ರಕಟಣೆ ಮಾಡಬೇಕಾಗುತ್ತೆ. ಅಂದು ನಿಮಗೆ ಅಂದಾಜು ನಿಮಗೆ ಈ ವೀಕ್ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ. ಈ ವೀಕ್ ಎಂಡಿನ ವೀಕ್ ಮುಗಿತಾ ಬಂತು. ಇಲ್ಲಾಂದ್ರೆ ಈ ವೀಕ್ ಆಗಿಲ್ಲ ನೆಕ್ಸ್ಟ್ ವೀಕ್ ನಿಮಗೆ ಬರುವ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯೂಶಲಿ 1 ವೀಕ್ ತೆಗೆದುಕೊಳ್ಳುತ್ತೆ, ಆಯ್ತಾ. ಯಾಕೆಂದ್ರೆ ನಿಮ್ದು ಕೀ ಆನ್ಸರ್ ಬಂದ ನಂತರ ನಮಗೆ ಅದನ್ನು ಚೆಕ್ ಮಾಡಿ ಅವರು ಎಲ್ಲ ಕೂಡ ಅವರ ಟೀಮ್ ಇರುತ್ತೆ, ಅದನ್ನು ಚೆಕ್ ಮಾಡಿ ವೆರಿಫೈ ಮಾಡಿ ನಿಮಗೆ ನಂತರ ನಿಮಗೆ ನೆಕ್ಸ್ಟ್ ಕೀ ಆನ್ಸರ್ನ ಬಿಡ್ತಾರೆ. ಆ ನೆಕ್ಸ್ಟ್ ಕೀ ಆನ್ಸರ್ಸ್ನ ಬಿಡೋದಕ್ಕೆ ನಿಮಗೆ ಸಾಕಷ್ಟು ಕಾಲಾವಕಾಶಗಳು ತೆಗೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ನೀವು ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ನಂತರ ನಿಮಗೆ ಫೈನಲ್ ಕೀ ಆನ್ಸರ್ ಬಂದ ನಂತರ ನಂತರ ನಿಮಗೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕೂಡ ಶುರು ಆಗುತ್ತೆ. ನಿಮ್ದು ಎಲ್ಲ ಇವ್ಯಾಲ್ಯೂಯೇಷನ್ ಆದ ನಂತರ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ನಿಮಗೆ ಫೈನಲ್ ರಿಸಲ್ಟ್ ಅಂದರೆ ಅಂತಿಮ ಫಲಿತಾಂಶ ಅಂದ್ಬಿಟ್ಟು ಡಿಸೆಂಬರ್ ಎಂಡ್ ಅಥವಾ ಜನವರಿ ಫಸ್ಟ್ ವೀಕ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಲೈಕ್ ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ನಿಮಗೆ ರಿಸಲ್ಟ್ ಬರ್ಬೋದು. ಲೈಕ್ ನಿಮಗೆ ಆದಷ್ಟು ಎಷ್ಟು ಬೇಗ ನಿಮಗೆ ಫೈನಲ್ ಕೀ ಆನ್ಸರ್ಸ್ ಬರುತ್ತೆ, ಅನಂತರ ನಮಗೆ ರಿಸಲ್ಟ್ ಕೂಡ ಬರ್ಬೋದು. ಕೆಲವರು 2 ದಿನದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನೋಡೋಣ, ಎಕ್ಸ್ಪೆಕ್ಟೆಡ್ ಮಾಡಿದ್ವಿ, ಈ ವೀಕ್ಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ. ಬಿಕಾಸ್ ಲಾಸ್ಟ್ ವೀಕಿಗೆ 12th ಎಂಡ್ ಆಗಿರೋ ಕಾರಣ ಸಿಕ್ಸ್ ಡೇಸ್ ಆಗಿದೆ. ಯೂಶಲಿ 6 to 7 days ತೆಗೆದುಕೊಳ್ಳುತ್ತೆ ಕಾಲಾವಕಾಶ. ನೋಡೋಣ, ನಾಳೆ ಇಲ್ಲ ನಾಡ್ದು ಬರುತ್ತಾ ಅಥವಾ ನಿಮಗೆ ನೆಕ್ಸ್ಟ್ ವೀಕ್ ಹೋಗುತ್ತಾ ಅಂತ. ಪ್ರಾಬಬಲಿ ನೆಕ್ಸ್ಟ್ ವೀಕ್ ಹೋದ್ರೆ ಕೂಡ ಡಿಸೆಂಬರ್ ಎಂಡ್ಗೆ ಅವ್ರು ನಿಮಗೆ ಜನವರಿ ಫಸ್ಟ್ ವೀಕ್ ಅಥವಾ ಜನವರಿ ಸೆಕೆಂಡ್ ವೀಕ್ ಒಳಗಡೆ ನಿಮಗೆ ಅಂತಿಮ ಫಲಿತಾಂಶ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ ನಿಮಗೆ ರಿಸಲ್ಟ್ ಬಂದ ನಂತರ ಕ್ವಾಲಿಫೈ ಆದ ನಂತರ ನಿಮಗೆ ನೆಕ್ಸ್ಟ್ ನಿಮಗೆ ಸ್ವಲ್ಪ ದಿನಗಳಾದ ನಂತರ ಆಫ್ಟರ್ 10 days ಅನ್ಕೋತೀನಿ, ಅಲ್ಲಿ ನಿಮಗೆ ಕಾಲ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ಗೆ ತಯಾರಿ ಮಾಡ್ಕೋಬಹುದು. ಇದು ಅಪ್ಡೇಟ್ಸ್. ಯಾರೆಲ್ಲ ಕಾಯ್ತಾ ಇದ್ದೀರಾ ಮೈನ್ ಥಿಂಗ್ ಫೈನಲ್ ಕೀ ಆನ್ಸರ್ಸ್, ದಯವಿಟ್ಟು ಈ ಅಫಿಷಿಯಲ್ ವೆಬ್ಸೈಟ್ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಅವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ನಾವು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.